ನಿನ್ನೆ ನಂಗೆ ಕುಣಿಗಲಲ್ಲಿ ಪುಸ್ತಕ ಕೊಟ್ರು. ತುಂಬಾ ಚೆನ್ನಾಗಿದೆ, ಓದ್ತೀನಿ ನಾನೀಗ. ನಾವು ಸಂಕೀರ್ತನೆಯಿಂದ ಶತ್ರುವಿನ ಮೇಲೆ ವಿಜಯ. ವಿಕ್ರಮ ಹಾಯ್ ತಿಮ್ಮಿ. ಓ ಹಾಯ್ ಪಮ್ಮಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಏನು ವಿಚಾರ ಇಲ್ಲಿ ಬಂದಿದ್ದು? ನಂಗೊಂದು ಆಸೆ ಇದೆ, ಏನ್ ಗೊತ್ತಾ ನಿನಗೆ? ಏನು? ಕುಣಿಗಲ್ ಕೆರೆನ ನಾನು ಸಖತ್ತಾಗಿ ಇಷ್ಟಪಡ್ತೀನಿ, ಆದ್ರೆ ಒಂದ್ಸಲಿನೂ ಹೋಗೇ ಇಲ್ಲ. ನಿನ್ನೆ ನಾನು ಹೋಗಿದ್ದೆ, ನೀನ್ ಬರ್ಬೇಕಿತ್ತು ತಾನೆ? ಹೌದಾ? ಹೌದು, ನೆನ್ನೆಲ್ಲ ಹೋಗಿ ಫೋಟೋ ತೆಗಿಸ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ನನ್ನನ್ ಬಿಟ್ಟು ಹೋಗಿದ್ಯಾ? ನೀನ್ ಬಂದೇ ಇಲ್ಲ, ಅದಕ್ಕೆ ನಾನ್ ಬಿಟ್ಟಿರೋದೆ. ನೀನೇನ್ ಕರ್ದಿದ್ಯಾ? ಇಲ್ಲ. ಬರೀ ಕುಣಿಗಲ್ ಕೆರೆ ನೋಡಕ್ಕ ಒಂದ್ ದಿವ್ಸ ತಗೊಂಡ್ರ? ಇಲ್ಲ, ಕುಣಿಗಲ್ ಕೆರೆ ತುಂಬಾ ಅದ್ಭುತವಾಗಿತ್ತು. 1030 ಎಕರೆ ದೊಡ್ಡ ಜಾಗದಲ್ಲಿ ಕೆರೆ ಹರಿತಾ ಇದೆ. ಮತ್ತೆ ಅಲ್ಲಿ ಸೂರ್ಯನ ಪ್ರತಿಬಿಂಬ ಪ್ರಜ್ವಲಿಸ್ತಾ ಇತ್ತು, ಗೊತ್ತಾ ನಿಂಗೆ? ಮತ್ತಿನ್ನೇನಿತ್ತು ಅಂತ ಕೇಳಲ್ವಾ ನೀನು ನಂಗೆ? ಹೇಳು. ಏನ್ ಹೇಳ್ಬೇಕು? ಅಲ್ಲಿ ಏನೇನಿತ್ತು? ಯಾವ ದೇವಸ್ಥಾನ ಇತ್ತು? ಅಲ್ಲಿ ದೊಡ್ಡ ಹನುಮಂತನ ದೇವಸ್ಥಾನ ಇತ್ತು, ನೀರ್ಬಾಗ್ಲ ಹನುಮಂತ ಇತ್ತು, ಮತ್ತೆ ನರ್ತನಾಪುರಿ ಸೋಮೇಶ್ವರ ದೇವಸ್ಥಾನನೂ ಇತ್ತು, ಸತ್ಯ ಗಣಪತಿ ದೇವಸ್ಥಾನನೂ ಇತ್ತು. ಒಟ್ನಲ್ಲಿ 4 ದೇವಸ್ಥಾನ ನೋಡಿದ್ವಿ ನಾವು. ನನ್ನನ್ ಬಿಟ್ಟು ಹೋಗಿದ್ಕೆ ನೋಡು. ಆಮೇಲೆ ಅಲ್ಲೆಲ್ಲ ಸ್ಟ್ಯಾಚುಗಳೆಲ್ಲ ಇತ್ತು, ಮತ್ತೆ ಗಿರ್ಗಿಟ್ಲೆ ಆಡೋದು, ಮತ್ತೆ ಶಿವ ಪಾರ್ವತಿಯರು ನೃತ್ಯ ಮಾಡೋದು ಎಲ್ಲ ಇತ್ತು. ನೀನು ಮಿಸ್ ಮಾಡ್ಕೊಂಡೆ. ಹೌದು, ನಾನು ನಿನ್ನ ವಿಷಯ ಹತ್ರ ಕೇಳ್ಬೇಕು. ಕುಣಿಗಲ್ ಅಂತ ಯಾಕೆ ಹೆಸರು ಬಂತು ಅಲ್ಲಿ? ಓ, ಇದನ್ನ ನಾನಲ್ಲಿ ಕೇಳಿಸ್ಕೊಂಡಿದ್ದೆ, ತಳಿ ಯೋಚನೆ ಮಾಡ್ತೀನಿ. ಕುಣಿಗಲ್ ಅಂತ ಯಾಕೆ ಹೆಸರು ಬಂತಪ್ಪ ಅಂದ್ರೆ, ಶಿವ ಪಾರ್ವತಿಯರಲ್ಲಿ ಕುಣಿದಿದ್ರಂತೆ, ಅದ್ರ ಜೊತೆಗೆ ಕಲ್ಲುಗಳು ಕುಣಿತಂತೆ, ಅದಕ್ಕೆ ಕುಣಿಗಲ್ ಅಂತ ಹೆಸರು ಬಂದಿದ್ದು. ಗೊತ್ತಾಯ್ತಾ? ಅಲ್ಲೇನು ಕೆರೆಯಲ್ಲಿ ಏನ್ ಮಾಡಿದ್ರಿ ನೀವು? ಸುಮ್ಮನೆ ನೋಡ್ಕೊಂಡ್ ಬಂದ್ಬಿಟ್ರ? ಎಲ್ಲ ಕೆರೆಯಲ್ಲಿ ಹೋಗಿ ಅಲ್ಲೆಲ್ಲ ನೋಡಿದ್ವಿ. ಗಂಗೆ ಪೂಜೆ ಮಾಡೋ ಸ್ಥಳ, ಮತ್ತೆ ಹೇಗೆ ಅದು ಎಲ್ಲಿ ತನಕ ತುಂಬಿದ್ರೆ ಫುಲ್ ನೀರಾಗುತ್ತೆ, ಎಲ್ಲಿ ತನಕ ತುಂಬಿದ್ರೆ ಅರ್ಧ ಆಗುತ್ತೆ ಕೆರೆ, ಮತ್ತೆ ಕೆರೆಯ ಮಧ್ಯಭಾಗ ಎಲ್ಲಿದೆಯಲ್ಲ ನೋಡಿದ್ವಿ. ಅಷ್ಟೇ ಅಲ್ಲ, ಮೆಟ್ಟು ಮೇಲೆ ಕುತ್ಕೊಂಡು ಕವನನ ಓದಿದ್ವಿ, ಹಾಡ್ಗಳನ್ನ ಕೇಳಿದ್ವಿ, ಶ್ಲೋಕಗಳನ್ನ ಕೇಳಿದ್ವಿ. ಎಲ್ಲ ಸುಂದರಮಯವಾಗಿತ್ತು, ಎಲ್ಲ ಆನಂದ ಪಟ್ವಿ. ಅಷ್ಟೇ ಅಲ್ಲ, ನಿಮಿಷಕ್ಕೊಂದು ಸೆಲ್ಫಿ ತಗೊಳ್ತಾ, ನಿಮಿಷಕ್ಕೊಂದು ಫೋಟೋ ತೆಗಿತಾ ಎಂಜಾಯ್ ಮಾಡಿದ್ವಿ. ಮೋಸ. ಏನಿದು ಪುಸ್ತಕ? ಕೊಡಿಲಿ ನೋಡದ. ನೋಡು, ಎಲ್ಲಿ ತಗೊಂಡೆ? ಇದು ನಿನ್ನೆ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದು. ನೀವು ಬರೀ ಕುಣಿಗಲ್ ಕೆರೆ ನೋಡಕ್ಕೆ 2 ದಿವಸ ತಗೊಂಡ್ರ? ಇಲ್ಲ, ಸಾಹಿತ್ಯ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲೊಂದು ಸಾಹಿತ್ಯ ಕಾರ್ಯಕ್ರಮ ಇತ್ತು, ಅದೆಲ್ಲ ಹೇಳ್ತಿದ್ರೆ 30 ನಿಮಿಷ ಆಗುತ್ತೆ. ಯಪ್ಪ, ನಾನು ನಿಮ್ ಮಾತ್ ಕೇಳಿಸ್ಕೊತಿದ್ರೆ ನನ್ ಕುತೂಹಲ ಇದೆ ಜಾಸ್ತಿ, ಆದ್ರೆ ಮನೆ ಕೆಲ್ಸಗಳು ಮಾಡ್ಬೇಕಲ್ಲ. ಓ, ನಾನು ಜಾತ್ರೆ ಮಹೋತ್ಸವಕ್ಕೆ ಬೇರೆ ಹೋಗ್ಬೇಕಾಗಿದೆ, ಏನ್ ಮಾಡೋದು? ನಾವು ನಾಳೆ 5 ಗಂಟೆ ಸಮಯಕ್ಕೆ ಬಂದು ಮತ್ತೆ ಕಥೆಗಳನ್ನ ಹೇಳು, ನಾನು ಕೇಳ್ಕೊತೀನಿ. ಆಯ್ತು, ಚೆನ್ನಾಗುಪ್ಪಾಯ, ನಾಳೆ ಸಿಗೋಣ. ಬಾಯ್. ನುಡಿತೋಣದಲ್ಲಿ ಕೊಟ್ಟ ಪುಸ್ತಕ ಎಷ್ಟು ಚೆನ್ನಾಗಿದೆ, ಓದಿ ಮುಗ್ಯ ಅಂತ ಬಂದೇ ಬಿಡ್ತು. 2 ಪೇಜ್ ಅಷ್ಟೇ ಇದೆ, ಬೇಗ ಮುಗಿಸ್ತೀನಿ. ಅವುಗಳನ್ನು ಕಂಡುಕೊಳ್ಳುವನೆಂದೇ ಸತ್ಯ ಪ್ರತಿಜ್ಞೆ ಮಾಡಿದ್ದೇನೆ. ಹಾಯ್ ತಿಮ್ಮಿ. ಹಾಯ್. ಕಾಫಿ ಆಯ್ತಾ? ಕಾಫಿ ಇನ್ನೀ ಕುಡಿಬೇಕು, ನಿಂದಾಯ್ತಾ? ನಂದಾಗೋಯ್ತು. ಆದ್ರೂ ನನ್ ಜೊತೆ ಈಗ ಕುಡ್ಕೊಂಡು ತುಂಬಿದೆ. ಇಲ್ಲ, ಕುಡ್ಕೊಂಡು ಮಾತಾಡೋಣ. ಇನ್ ಕುಣಿಗಲ್ಲೆಲ್ಲ ಅಷ್ಟೇ
ಅದೇನೋ ವಿಶೇಷತೆ? ಇಲ್ಲ, ಅಲ್ಲಿ ನದಿಲಿ ಹಂಸಗಳು, ಅಂದ್ರೆ ಬಾತುಕೋಳಿಗಳೆಲ್ಲ ಇದ್ವು. ಅವೆಲ್ಲ ನೀರಲ್ಲಿ ಆಟ ಆಡ್ತಾ ಇದ್ವು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸಾಹಿತ್ಯ ಕಾರ್ಯಕ್ರಮ ನಡೀತು. ಅಲ್ಲಿ ಚಿನ್ನಪ್ರಿಯಾ ಸರ್ ಅವರು ಹಾಡು ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಎಲ್ಲಾನು. ನಿನಗೆ ಇಷ್ಟು ಮಾಹಿತಿ ಎಲ್ಲಿಂದ ತಿಳ್ಕೊಂಡ ತಿಮ್ಮಿ? ಅಲ್ಲಿ ಕುಣಿಗಲಲ್ಲಿ ಚಿನ್ನಪ್ರಿಯಾ ಸರ್ ಅಂತ ಒಬ್ರಿದ್ದಾರೆ. ಅವರು ನಮ್ನೆಲ್ಲ ಕರ್ಕೊಂಡೋಗಿ ಎಲ್ಲಾ ಮಾಹಿತಿಯನ್ನು ಬಿಡ್ದೇನೆ ತಿಳಿಸಿದ್ರು. ಅದಕ್ಕೆ ನಂಗೆ ಇಷ್ಟು ತಿಳ್ಕೊಂಡಿದ್ದು ನಾನು, ಗೊತ್ತಾ? ಹೌದಾ? ಅಲ್ಲಿ ಯಾವ ಹಾಡು ಹೇಳಿದ್ರಿ? ಯಾವ ಕುವೆಂಪು ಅವ್ರದ್ದು ಇಳಿದು ಬಾ ತಾಯಿ ಇಳಿದು ಬಾ, ಮತ್ತೆ ನಾನು ರಾಮು ರಾಜಮಣಿ ಆಗಿರ್ಲಿ ಅಥವಾ ಕವನ ವಾಚನಗಳಿಗೆ ತುಂಬಾ ಅದು ದರಾ ಬೇಂದ್ರೆ ಅವ್ರದಲ್ವ? ಇಳಿದು ಬಾ ತಾಯಿ ಇಳಿದು ಬಾ. ಹೌದು, ದರಾ ಬೇಂದ್ರೆ ಅವರು ರಚಿಸಿದ್ದಾರೆ. ಹಾಗೆ ಕುವೆಂಪು ಅವರು ಜಗನ್ಮಾತೆಯನ್ನ ಕರಿತಾ ಇರೋದು ಇಳಿದು ಬಾ ತಾಯಿ ಇಳಿದು ಬಾ ಅಂತ. ಓ ಆತರ. ಆಮೇಲೆ ಅದೇನೋ ನುಡಿ ತೋರಣ ಅಂತಿದ್ರಲ್ಲ, ಅಲ್ಲಿ ಏನೇನಿತ್ತು? ಓ, ಆಮೇಲೆ ಹೋದ್ವಿ ನಾವು ಕುಣಿಗಲ್ಲಿ. ಕುಣಿಗಲಲ್ಲಿ ಏನೇನೋ ಇತ್ತಲ್ಲ. ಏನಿತ್ತು? ಅದೇ ಪಾರ್ಕು, ಅದೆಲ್ಲ ಹೇಳ್ತಾರಲ್ಲ, ಪಾರ್ಕು. ಓ, ತುಂಬಾ ಚೆನ್ನಾಗ್ ಪರಿಸರ ಇತ್ತು ಅಲ್ಲಿ. ಏನಪ್ಪಾ ಅಂದ್ರೆ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ನಾಯಿಗಳು ಎಲ್ಲ ಇತ್ತು ಅಲ್ಲಿ. ಹೌದಾ? ಅದ್ ಮುಗಿಸ್ಕೊಂಡು ನಾವು ಕಾರ್ನಲ್ಲಿ ಕುಳಿತ್ಕೊಂಡು ಕುಣಿಗಲ್ನ ಸಮುದಾಯ ಭವನಕ್ಕೆ ಬಂದಿಳಿದ್ವಿ. ಹೌದಾ? ಆಮೇಲೆ ನಿಮ್ಗೊಂದು ಪ್ರಶ್ನೆ ಕೇಳಬೇಕಿತ್ತು. ಕುಣಿಗಲ್ ಕೆರೆಯಲ್ಲಿ ಯಾವ್ಯಾವ್ದು ಮೂರ್ತಿಗಳಿತ್ತು? ಶಿವ ಮತ್ತೆ ಪಾರ್ವತಿಯರ್ದು, ಗಂಗಾ ಮಾತೆದು, ಮತ್ತೆ ಭಟರ್ದು, ಮತ್ತೆ ವಾದ್ಯ ನುಡಿಸೋರ್ದು ಎಲ್ಲರದು ಇತ್ತು. ಶಿವ ಪಾರ್ವತಿ ಅಂದ್ರೆ ನಂದಿ ಸಹ ಇರ್ಬೇಕು ತಾನೆ? ಇತ್ತು. ಆಮೇಲೆ ಈಗ ನೀನು ಇದ್ಯಾವುದೋ ಸಮುದಾಯ ಭವನ ಅಂತಿದ್ದಲ್ಲ, ಆ ಕಥೆ ನಾನು ಕುತೂಹಲದಿಂದ ಕೇಳಿಸ್ಕೊತೀನಿ. ಸಮುದಾಯ ಭವನಕ್ಕೆ ಹೋಗಿ ಇಳಿದ್ವಿ. ಎಲ್ಲಾರು ಖುಷಿ. ಎಲ್ಲಾರು ಹೊಸ ಸ್ಯಾರಿ ಉಡ್ಕೊಂಡು ತಮ್ಮನೆ ಫಂಕ್ಷನ್ ಅಂತಾನೆ ಎಲ್ಲಾರು ತಿಳ್ಕೊಂಡು ರೇಷ್ಮೆ ಸ್ಯಾರಿ ಉಡ್ಕೊಂಡು ಬಂದಿದ್ರು. ಹೌದಾ? ಎಲ್ಲಾರು ಬಂದು ಫೋಟೋ ಹೊಡೆಯೋದು ಆರಂಭ ಮಾಡಿದ್ದು ಹೋಗ ತನಕನು ಬಿಟ್ಟೇ ಇಲ್ಲ. ಒಬ್ರೊಬ್ರು ಕೇಳಿ ಸೆಲ್ಫಿ ತೆಕೊಂಡು ಇದ್ರು. ಏನಾದ್ರು ಸ್ಪರ್ಧೆ ಇತ್ತ ಬೆಳಗ್ಗೆ? ಸೆಲ್ಫಿ ರಾಜ ರಾಣಿ ಅಂತ ಇತ್ತು. ಹೌದಾ? ಅದ್ರಲ್ಲಿ ಗೆಲ್ಬೇಕು ಅಂತ ಎಲ್ಲರಿಗೂ ಆಸೆ. ಎಲ್ಲರೂ ಒಬ್ರು ಮರದ ಅಡಿಯಲ್ಲಿ ನಿಂತ್ಕೊಂಡು ಫೋಟೋ ತೆಕೊಂಡ್ರೆ, ಒಬ್ರು ಕೆರೆ ಮುಂದೆ ನಿಂತ್ಕೊಂಡು ಫೋಟೋ ಅಂತೆ, ಒಬ್ರು ರೆಡಿ ಆಗೋ ಫೋಟೋ ಅಂತೆ, ಒಬ್ರು ಏನು ಹೊರಡ್ತಿರೋ ಫೋಟೋ ಅಂತೆ. ಹೀಗೆ ತುಂಬಾ ಫೋಟೋಗಳು ಬಂದಿತ್ತು. ಹೌದಾ? ನೀನು ತಕೊಂಡಿದ್ಯಾ? ನಾನ್ ತೆಕ್ಕೊಂಡಿಲ್ಲ. ಯಾಕೆ? ನಮ್ಮಮ್ಮ ತೆಕ್ಕೊಂಡ್ರು. ಹೌದಾ? ಆಮೇಲೆ ನಿಂಗ್ ಗೊತ್ತಾ ಏನ್ ತಿಂಡಿ ಇತ್ತು ಗೊತ್ತಾ ನಿನ್ನೆ? ನಂಗೊತ್ತು, ಫಂಕ್ಷನ್ ಅಂದ್ರೆ ಮಾಮೂಲಿ ಉಪ್ಪಿಟ್ಟು. ಇದ್ರಲ್ಲೇ ವಿಶೇಷತೆ ಇರೋದು. ಹೌದು, ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಅನ್ಸುತ್ತೆ ಅಷ್ಟೇ. ಅಲ್ಲ, ಇಡ್ಲಿ ಇತ್ತು. ಹೌದಾ? ಫಂಕ್ಷನ್ ಅಲ್ಲಿ ಮಾಡಲ್ವಲ್ಲ ಇಡ್ಲಿನ? ಇದು ಅದಕ್ಕೆ ಹೇಳೋದು ಈ ಫಂಕ್ಷನ್ ತುಂಬಾ ವಿಶೇಷವಾದದ್ದು ಅಂತ. ಹೌದಾ? ಅದ್ರ ಜೊತೆಗೆ ಹಾಲ್ಬಾ ಇತ್ತು. ನನ್ ಫೇವ್ರೆಟ್ ಹಾಲ್ಬಾಯಿ ಅಂದ್ರೆ ಗೊತ್ತಾ ನಿನಗೆ? ಗೊತ್ತಿರ್ಲಿಲ್ಲ. ನಾನ್ 2 ಸಮ್ಮ ತಿಂದೆ ಗೊತ್ತಾ. ಆಮೇಲೆ 2 ವಡೆ ಇತ್ತು. ಹೌದಾ? ಬಿಸಿ ವಡೆ. ಹೌದಾ? ನನಗೆ ಗೊತ್ತಂಗೆ ಹೋಟೆಲ್ ಅಲ್ಲಿ ಬಿಸಿ ವಡೆ ಕೊಡಲ್ಲ ಅನ್ಕೊಂಡಿದೀನಿ. ಇದ್ಯಾರು ಬಿಸಿ ವಡೆ ಕೊಡ್ತಾರೆ? ಆಗಿನ್ನು ಮಾಡಿ ತಂದು ಬಡಿಸಿದ್ದು ಬಿಸಿ ವಡೆ. ತುಂಬಾ ಗರಂ ಆಗಿತ್ತು. ಹೌದಾ? ಇಡ್ಲಿ ಜೊತೆ ಏನಿತ್ತು? ಇಡ್ಲಿ ಜೊತೆ ಚಟ್ನಿ ಸಾಂಬಾರ್ ಇತ್ತು. ಸಾಂಬಾರ್ ಯಾವ ಸಾಂಬಾರು? ತಿಳಿ ಸಾಂಬಾರ? ಹೋಳ್ ಸಾಂಬಾರು. ಹೋಳ್ ಅಂದ್ರೆ ಮಾಮೂಲಿ ತರಕಾರಿ ಸಾಂಬಾರ. ಅಲ್ಲಿ ಏನೇನ್ ತರಕಾರಿ ಹಾಕಿದ್ರು? ಕ್ಯಾರೆಟ್, ತುಂಬಾ ತರಕಾರಿ ಹಾಕಿದ್ರು. ಹೇಳಿದ್ರೆ ಟೈಮ್ ಹೋಗ್ಬಿಡುತ್ತೆ. ಮುಂದೆ ಕೇಳು. ಆಮೇಲೆ ಏನೇನ್ ಮಾಡಿದ್ರು?
ಫಸ್ಟ್ ಇಬ್ರು ಹಾಡು ಹೇಳಿದ್ರು. ಯಾವ ಹಾಡು ಹೇಳಿದ್ರು? ಒಂದು ಹಿಂದೂಸ್ತಾನವು ಎಂದು ಮರೆಯದ, ಇನ್ನೊಂದು ಸುಮ್ಮನೆ ಬ್ರಹ್ಮನಾಗುವನೆ ಅಂತ ಹಾಡು ಹೇಳಿದ್ರು. ಓ ನಂಗ ಹಾಡು ಗೊತ್ತಾ ನಿನಗೆ? ನಿನಗ್ ಗೊತ್ತಿದ್ರೆ ನಾನೇನ್ ಮಾಡ್ಲಿ, ನಾನ್ ಮುಂದೆ ಹೇಳ್ತೀನಿ ಕೇಳಿಸ್ಕೊ. ಹೇಳು. ಆಮೇಲೆ ಅತಿಥಿಗಳೆಲ್ಲ ಬಂದ್ರು, ದೊಡ್ಡೇಗೌಡ್ರು ಸರ್ರು ಮತ್ತೆ ತಾನಾಶಿ ಸರ್ರು ಎಲ್ಲರೂ ಬಂದು ಕುತ್ಕೊಂಡ್ರು. ಆಮೇಲೆ ಜಯಶ್ರೀ ರಾಜು ಮೇಡಮ್ ಅಂತ ಒಬ್ರಿದ್ದಾರೆ, ಅವರು ನಿರೂಪಣೆ ಆರಂಭ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಎಲ್ಲಾ ಕಾರ್ಯಕ್ರಮದಲ್ಲೂ ಅತಿಥಿಗಳನ್ನ ಬರ್ಕೊತಾರೆ ಹೆಸರು. ಈ ಕಾರ್ಯಕ್ರಮದಲ್ಲಿ ಬರ್ಕೊಳ್ಳಿಲ್ವಾ? ಅಂದ್ರೆ ಅರ್ಥ ಆಗ್ಲಿಲ್ಲ. ಅದೇ ಎಲ್ಲಾ ಕಾರ್ಯಕ್ರಮದಲ್ಲೂ ಬುಕ್ಕಲ್ಲಿ ಅವ್ರ ಹೆಸರು, ಊರು, ಮೊಬೈಲ್ ನಂಬರು ಎಲ್ಲ ಬರೀತಾರಲ್ಲ. ಓಹೋ ಹಂಗೆ. ಬರ್ಕೊಂಡ್ರು, ನಾನೇ ಬರ್ಕೊಂಡಿದ್ದು. ಹೌದಾ? ಶಾಲೆಲ್ಲ ಹಾಕಿದ್ವಿ, ಕನ್ನಡ ಶಾಲೆ ಹಾಕಿ ಅವ್ರನ್ನ ಸ್ವಾಗತ ಕೋರಿದ್ವಿ. ಎಲ್ಲರಿಗೂ ಹಾಕಿದ್ದೆ ಕನ್ನಡ ಶಾಲೆ? ಎಲ್ಲರಿಗೂ ಹಾಕಿದ್ವಿ. ನನಗೆ ಒಂದ್ ಕಾರ್ಯಕ್ರಮದಲ್ಲಿ ನೋಡಿದ್ ನೆನಪಾಯ್ತು. ಏನೇಳೋ, ಬರೀ ಹೆಂಗಸ್ರಿಗೆ ಕುಂಕುಮ ಇಟ್ಟು ಹೂವು ಹಾಕಿ ಅವತ್ತು ಕುಕ್ಕೆ ಸುಬ್ರಹ್ಮಣ್ಯನ್ ಪ್ರಸಾದ ಬೇರೆ ಕೊಟ್ಟಿದ್ವಿ, ಗೊತ್ತಾ? ಓಹೋ ಅದು ಬೇರೆ ಕಾರ್ಯಕ್ರಮ. ನಾವು ಇಲ್ಲಿ ಕುಂಕುಮ ಇಟ್ಟು ಹೂವು ಮುಡಿಸಿ ಶಾಲೆ ಹಾಕಿ ಪ್ರಸಾದ ಕೊಟ್ಟು ಸ್ವಾಗತಿಸಿದ್ವಿ. ಹೌದಾ? ಎಷ್ಟು ಜನ ಬಂದಿದ್ರು? 59ರಿಂದ 70 ಜನ ಬಂದಿದ್ರು. ಹೌದಾ? 70 ಜನಕ್ಕೂ ಕನ್ನಡ ಶಾಲೆ ಹಾಕ್ಬಿಟ್ರ? ಆಮೇಲೆ ವೇದಿಕೆಗೆ ಎಲ್ಲಾ ಗಣ್ಯರನ್ನು ಕರೆದಿದ್ದಾಯ್ತು. ದೀಪಜ್ವಾಲನೆಯನ್ನು ಮಾಡಾಯ್ತು. ಪ್ರಾರ್ಥನೆ ಮಾಡ್ಬೇಕು ತಾನೆ? ಪ್ರಾರ್ಥನೆನು ಮಾಡಾಯ್ತು, ಎಲ್ಲ ಮಾಡಾಯ್ತು. ಆಮೇಲೆ ಪುಸ್ತಕ ಬಿಡುಗಡೆ, ಚಿತ್ತದ ಸುತ್ತ ಅಂತ ಒಂದು ಪುಸ್ತಕ. ಯಾಕೆ ಪ್ರಾರ್ಥನೆ ಮಾಡಿದ್ರು? ಯಾರ್ಯಾರು ಮಾಡಿದ್ರು? ಎಷ್ಟು ಜನ ಇದ್ರು? ಸುಮಾ ಸೂರ್ಯ ಅವರು ಮತ್ತೆ ಅವರ ಸಂಗಡಿಗರು ಸೇರಿ 7 ಜನ ಮಾಡಿದ್ರು. ಹೌದಾ? ಆಮೇಲೆ ಇನ್ನು ಪ್ರಶ್ನೆ ಕೇಳ್ಬೇಡ, ಹೇಳಕ್ ಆಗೋದಿಲ್ಲ ನನಗೆ, ಮುಂದುವರಿಸ್ತೀನಿ. ಆಮೇಲೆ ಅಲ್ಲಿ ಪುಸ್ತಕ ಬಿಡುಗಡೆ ಆಯ್ತು. ಚಿತ್ತದ ಸುತ್ತ ಅಂತ ಒಂದು ಪುಸ್ತಕ ಮಾನಸ ಮೇಡಮ್ ಬರ್ದಿರೋದು. ಹೌದಾ? ತುಂಬಾ ಚೆನ್ನಾಗಿದೆ. ಆಮೇಲೆ ವೃತ್ತಿ ಬದುಕಿನ ಹಿನ್ನೋಟ ಅಂತ ಶೈಲಾ ಜಯಕುಮಾರ್ ಅವ್ರು ಬರ್ದಿರೋದು ಬಿಡುಗಡೆ ಆಯ್ತು. ಎರಡೆರಡು ಪುಸ್ತಕನ? ಅದೆರಡು ಬಿಡುಗಡೆ ಆದ್ಮೇಲೆ ಕವಿಗೋಷ್ಠಿ. ಕವಿಗೋಷ್ಠಿಗಿಂತ ಮೊದಲು ಮರ್ತ ಹೋಗ್ಬಿಟ್ಟೆ. ಕವಿಗೋಷ್ಠಿಗಿಂತ ಮೊದಲು 2 ಪುಸ್ತಕ ಮಾಡಿದ್ರು, ಬಿಡುಗಡೆ ಮಾಡಿದ್ರು ಅಂದೆಲ್ಲ, ಅದ್ಯಾವುದು? ಚಿತ್ತದ ಸುತ್ತ ಮತ್ತೆ ವೃತ್ತಿ ಬದುಕಿನ ಹಿನ್ನೋಟ. ಅದರದ್ದು ಪುಸ್ತಕ ಯಾರು ಅಭಿಪ್ರಾಯ ಮಾತಾಡ್ಲಿಲ್ವಾ? ಇಬ್ರು ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರುವೆ ತುಂಬಾ ಚೆನ್ನಾಗಿ ಈ ಪುಸ್ತಕ ಓದೋ ತರ ನಮ್ಗೆ ಹುಮ್ಮಸ್ಸನ್ನು ಹುಡ್ಸಿದ್ರು ಅವರಿಬ್ರುವೆ. ಆಮೇಲೆ ತಾನಾಶಿ ಸರ್ ಅವರು ಈ ಪುಸ್ತಕ ಅನ್ನೋ ಪುಸ್ತಕ ಬಿಡುಗಡೆ ಈ ಹೊತ್ತಿಗೆ ಅಂತ ಪುಸ್ತಕ ಬಿಡುಗಡೆ ಮಾಡಿದ್ರು. ಅದ್ರಲ್ಲಿ ಏನಿದೆ ಅಂತ ನೀನ್ ಕೇಳ್ಬೋದು. ಅದೇ ಏನಿದೆ ಅಲ್ಲ, ನಾನು ಮೆಸೇಜ್ ನೋಡಿದ್ದೆ, ಮೊಬೈಲಲ್ಲಿ ನೋಡಿದ್ದೆ, ಈ ಹೊತ್ತಿಗೆ ಪುಸ್ತಕ ಅಂತ ಫೇಸ್ಬುಕ್ ಎಲ್ಲ ಬಂದಿತ್ತು. ಓ ಹೌದಾ? ಹಂಗಾರೆ ಏನ್ ವಿಶೇಷ ಇರ್ಬೋದು ಅಂತ ನೀನ್ ಕೇಳ್ಬೇಕು ಅಲ್ವಾ? ಏನ್ ವಿಶೇಷ ಇದೆ ಅಂದ್ರೆ, ಇಡೀ ನುಡಿತೋರಣ ಬಳಗದ ಸದಸ್ಯರು ನುಡಿತೋರಣದ ಬಗ್ಗೆ ಬರೆದಿರುವಂತಹ ಅಭಿಪ್ರಾಯಗಳು ಆ ಪುಸ್ತಕದಲ್ಲಿ ವೆಂಕಟೇಶ್ ಶೇಷಾದ್ರಿ ಅವರು ಪುಸ್ತಕನ ಮಾಡಿಸಿದ್ದಾರೆ. ಅದು ಅಲ್ಲಿ ಬಿಡುಗಡೆ ಆಯ್ತು. ಯಾರು ಬಿಡುಗಡೆ ಮಾಡಿದ್ದು? ತಾನಾಶಿ ಅವರು. ತಾನಾಶಿ ಅವ್ರದ್ದು ಫುಲ್ ನೇಮ್ ಏನು? ಫುಲ್ ನೇಮ್ ಅಂದ್ರೆ ನನಗೆ ಇಂಗ್ಲಿಷ್ ಬರೋದಿಲ್ಲ. ಪೂರ್ಣ ಹೆಸರು? ತಾನಾ ಶಿವಕುಮಾರ್ ಅಂತ. ಹೌದಾ? ನೀನು ಅವ್ರಿಗೆ ದೊಡ್ಡ ದೊಡ್ಡ ಅತಿಥಿಗಳಿಗೆಲ್ಲ ಹಾಲು ಹಾಕುದ್ಯಾ? ಎಲ್ಲರಿಗೂ ಹಾಕ್ದೆ. ಆಮೇಲೆ ಉದ್ಘಾಟನೆ ಆಯ್ತಾ? ಉದ್ಘಾಟನೆ ಏನ್ ಹೇಳಿದ್ರು? ಹಾಡುಗಳನ್ನ ಹೇಳಿದ್ರು. ಅದೇ ಯಾವ ಹಾಡು? ಜೈ ಭಾರತ
ಅಂತ ನಾಡಗೀತೆ ಆಗಿರ್ಲಿ, ಹಚ್ಚೇವು ಕನ್ನಡದ ದೀಪ, ಮುಂತಾದ ಹಾಡುಗಳನ್ನ ಹೇಳ್ತಾರೆ ಅವರು. ಆಮೇಲೆ 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 ಅಲ್ಲಿ ಅತಿಥಿಗಳು ಭಾಷಣ ಮಾಡಿದ್ರು. ಅದೇ ತಾನಾಶಿ ಸರ್ ಅನ್ನಲ್ವಾ, ಅವರು ಪ್ರತಿದಿನ 10 ನಿಮಿಷನಾದ್ರೂ ಪುಸ್ತಕ ಓದಿ ಅಂತ ಹೇಳಿದ್ರು. ಯಾವ ಪುಸ್ತಕ ಅಂದ್ರೆ ಕನ್ನಡ ಪುಸ್ತಕ. ಹೌದಾ? ಮತ್ತೆ ದೊಡ್ಡೇಗೌಡ್ರು ಸರ್ ಹೇಳಿದ್ರು, ಪ್ರತಿ ವರ್ಷ ನುಡಿ ತೋರಣಕ್ಕೆ ಪುಸ್ತಕ ತಾಂಬೂಲ ಕೊಡ್ತೀವಿ ಅಂತ. ಹೌದಾ? ಸರಿ, ನಿನ್ನೆ ಈ ಪುಸ್ತಕ ನಂಗೆ ಕೊಟ್ರು ಅಂದಿಲ್ಲ, ತುಂಬಾ ಚೆನ್ನಾಗಿದೆ ಅಂದಿಲ್ಲ. ಎಷ್ಟು ಪೇಜ್ ಮುಗಿಸ್ದೆ? ಒಂದು ಫುಲ್ ಪೇಜ್ ಮುಗಿಸಿದೀನಿ. ಫುಲ್ ಮುಗ್ದಿದೆ ಪುಸ್ತಕ. ಹೌದಾ? ಇದ್ರೊಳಗೆ ಏನೇನಿದೆ? ತುಂಬಾ ಚೆನ್ನಾಗಿರೋ ಕಥೆಗಳಿದೆ. ಅಯ್ಯೋ, ನೀನ್ ಹಿಂಗೆ ಕೇಳ್ತಿದ್ರೆ ನನಗೆ ಟೈಮ್ ಹೋಗ್ಬಿಡುತ್ತೆ. ಟೈಮ್ ಬೇರೆ, ಇನ್ನೂ ಕೆಲ್ಸ ಬೇರೆ ಇದೆ. ಹೌದು. ಇನ್ನೊಂದ್ ದಿನ ಸಿಗೋಣ, ಮುಂದುವರಿಸ್ತೀನಿ. ಬಾಯ್. ಈ ಪುಸ್ತಕ ನಿನ್ನೆ ನನಗೆ ಸಿಕ್ಕಿದ್ದು. ನುಡಿ ತೋರಣದವರು ಬ್ಯಾಗಲ್ಲಿ ಹಾಕಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ. ಓದ್ ಮುಗಿಸ್ದೆ ನಾನು ಪುಸ್ತಕನ. ಇದ್ರಲ್ಲಿ ತುಂಬಾ ಉಪಯುಕ್ತ ಕಥೆಗಳಿದೆ. ಮತ್ತೆ ಜೀವನದಲ್ಲಿ ಹೇಗಿರ್ಬೇಕು, ಹೇಗಿರ್ಬಾರ್ದು ಅಂತ ಎಲ್ಲ ತಿಳಿಸ್ಕೊಡುತ್ತೆ ಈ ಬುಕ್ಕು. ಇದ್ರಲ್ಲಿ ಮೊದಲನೇ ಕತೆ ಅದ್ಭುತವಾಗಿದೆ, 2ನೇ ಕಥೆನೂ ಅದ್ಭುತವಾಗಿದೆ. ಹೀಗೆ 12 ಕಥೆಗಳನ್ನು ಒಳಗೊಂಡಂತಹ ನೀತಿ ಕಥೆಯಾಗಿದೆ. ತಿಮ್ಮಿ, ಬಾಗ್ಲು ತೆಗಿತಿಮ್ಮಿ. ಅಲ್ಲೇ ಹಿಂಗ್ ಮಾಡು, ಬರುತ್ತೆ ಬಾಗ್ಲು. ಒಳಗ್ ಬರ್ಲಾ? ಬಾಬಾ, ಹೇಗಿದೀಯಾ? ಚೆನ್ನಾಗಿದ್ದೀನಿ. ಆಮೇಲೆ ಮುಂದೆ ಕಥೆ ಹೇಳ್ಬೇಕು ಈಗ. ಏನ್ ಕತೆ? ಅದೇ ಕುಣಿಕಲ್. ಮರ್ತೋಯ್ತು, ನೆನ್ಸು. ಅದೇ ತನಾಶಿ ಸರ್ರು 10 ನಿಮಿಷ ಕನ್ನಡ ಪುಸ್ತಕಗಳಲ್ಲಿ ಓದಿ ಅಂತಿದ್ಯಲ್ಲ. ಆಮೇಲೆ ಕವಿಗೋಷ್ಠಿ ಆಯ್ತು. ಈ ಪುಸ್ತಕ ಬಿಡುಗಡೆ ಆಯ್ತು. ಈ ಹೊತ್ತಿಗೆ ಆ ಪುಸ್ತಕ ಬಿಡುಗಡೆ ಆದ್ಮೇಲೆ ಎಲ್ಲರೂ ಗ್ರೂಪ್ ಫೋಟೋ ತೆಕ್ಕೊಂಡ್ವಿ, ಗೊತ್ತಾ ನೆನ್ಪಿಗೆ? ತುಂಬಾ ಚೆನ್ನಾಗ್ ಬಂತು. ಮತ್ತೆ ಫೋಟೋಗ್ರಾಫರ್ ಚೇರ್ ಮೇಲೆ ಹತ್ತಿ ಫೋಟೋ ತೆಗೆದ್ರು ನಮ್ದೆಲ್ಲ. ಹೌದಾ? ಆಮೇಲೆ ಪ್ರತಿ ಕಾರ್ಯಕ್ರಮದಲ್ಲೂ ಮಧ್ಯದಲ್ಲಿ ಸ್ನಾಕ್ಸ್ ಗ್ನೀಸ್ ಅಂತ ಏನೇನೋ ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಕೊಡ್ಲಿಲ್ವಾ? ಸ್ನಾಕ್ಸ್ ಅಂದ್ರೆ ಮಾವಿನ ಜ್ಯೂಸ್ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಗಟ್ಟಿ ಗಟ್ಟಿ ಗಟ್ಟಿ, ಕುಡಿದ್ರೆ ಇನ್ನೂ ಬೇಕು. ಅಂಗಡಿಲಿ ದುಡ್ಡು ಕೊಟ್ಟು ಮಾಜಾ ತಗೊಳಕ್ಕಿಂತ ಅಲ್ಲಿ 10 ಪಟ್ ಕುಡ್ದೆ ನಾನು. 10 ಲೋಟ ಕುಡ್ದು ಜಮಾಯಿಸ್ದೆ, ಗೊತ್ತಾ ನಾನು. ಹೌದಾ? ನಂಗೂ ತರ್ಬೇಕಿತ್ತು ತಾನೆ. ಅಯ್ಯೋ, ನೀನ್ ಹೇಳ್ಬೇಕಿತ್ತು ತಾನೆ. ನನಗೇನ್ ಗೊತ್ತಿತ್ತಾ? ಮಾವಿನ ಜ್ಯೂಸ್ ಆದ್ಮೇಲೆ ಎಲ್ಲಾರು ಕುಡಿದ್ರು ಅಂದಲ್ಲ, 10 ಲೋಟ ಕುಡಿದೆ ಅಂದಲ್ಲ ನೀನು. ಆಮೇಲೆ ಏನ್ ಮಾಡಿದ್ರಿ? ಆಗ ತಂಪಾಯ್ತು. ತಂಪಾದ್ಮೇಲೆ ಬಂದು ಕುತ್ಕೊಂಡ್ವಿ ಮತ್ತೆ ಸೀರಿಯಸ್ ಆಗಿ. ಆಮೇಲೆ ದಾಸ ಸಾಹಿತ್ಯ, ದಾಸರ ಪದಗಳು ಅಂತ ಕಾರ್ಯಕ್ರಮ ನಡೀತು. ಹೌದಾ? ಯಾವ ಕಾರ್ಯಕ್ರಮದಲ್ಲಿ ಈ ತರ ಕಾರ್ಯಕ್ರಮ ನಡೆಸದೇ ಇಲ್ಲ. ಅದಕ್ಕೆ ಹೇಳಿದ್ದು ನುಡಿ ತೋರಣ ಕಾರ್ಯಕ್ರಮ ವಿಶೇಷವಾಗಿದ್ದು ಅಂತ. ಹೌದು, ನೀನ್ ಹೇಳಿದ ಕರೆಕ್ಟ್. ನನಗೂ ಅರಿವಾಯ್ತು ಈಗ. ಹೌದು, ಅಲ್ಲಿ ಮಾವಿನ ಜ್ಯೂಸ್ ಕುಡ್ದಾದ್ಮೇಲೆ ಏನ್ ಮಾಡಿದ್ರಿ? ತಂಪಾಯ್ತು ದೇಹ. ಆಮೇಲೆ ಹೋಗಿ ಕುತ್ಕೊಂಡ್ವಿ. ಆಗ ದಾಸ ಸಾಹಿತ್ಯ ಕಾರ್ಯಕ್ರಮ ಆರಂಭ ಆಯ್ತು. ಹೌದಾ? ಮತ್ತೆ ಏನಾಯ್ತು ಅಂದ್ರೆ ಅಲ್ಲಿ ನಳಿನಾ ಸುಬ್ರಹ್ಮಣ್ಯ ಮೇಡಮ್, ಮಧು ವಸ್ತ್ರದ ಮೇಡಮ್, ಸುಮಾ ಸೂರ್ಯ ಮೇಡಮ್, ರತ್ನ ಬಡವನಹಳ್ಳಿ ಮೇಡಮ್, ಹೀಗೆ ಮುಂತಾದವ್ರು 7 ಸಪ್ತಮಾತೃಕೆಯರ ತರ ಹಾಡ್ಗಳನ್ನ ಸುರಿಮಳೆ ಸುರಿಸಿದ್ರು. ನನಗ್ ಗೊತ್ತಿರಂಗೆ ಯಾವ್ದೇ ಕಾರ್ಯಕ್ರಮದಲ್ಲೂ ದಾಸ ಸಾಹಿತ್ಯ ಅನ್ನೋ ಪ್ರೋಗ್ರಾಮೇ ಇರಲ್ಲ. ಅದಕ್ಕೆ ಹೇಳೋದು ವಿಶೇಷ ಪ್ರೋಗ್ರಾಮ್ ಅಂತ. ಮತ್ತೆ ಅಲ್ಲಿ ಪುರಂದರದಾಸರು, ವಾದಿರಾಜರು, ಮತ್ತೆ ಶಿವರುದ್ರಪ್ಪನವರು, ಮತ್ತೆ ಕರುಣಾಳು ಬಾ ಬೆಳಕೆ, ಹೀಗೆ ತುಂಬಾ ಹಾಡುಗಳನ್ನ ಹಾಡಿ ಜನರನ್ನು ರಂಜಿಸಿದ್ರು. ಹೌದಾ? ಆಮೇಲೆ ಆಗ ಎಷ್ಟು ಸೈಲೆಂಟ್ ಆಗಿತ್ತು ಅಂದ್ರೆ ಒಬ್ರು ಮಾತಾಡ್ತಿಲ್ಲ. ಪಿನ್ ಡ್ರಾಪ್ ಸೈಲೆಂಟ್. ಹಿಂಗೆ ಆ ಕಾರ್ಯಕ್ರಮ ನಡೀತು. ಹೌದಾ? ಒಂದ್ ಗುಯ್ ಗುಡ್ಲಿಲ್ವಾ? ಇಲ್ಲ.
ಆಮೇಲೆ ಆಮೇಲೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ನಾನು ನಿನಗೆ? ನೆಕ್ಸ್ಟ್ ಕವಿಗೋಷ್ಠಿ ಆಯ್ತು. ಅಲ್ಲಿ ಎಷ್ಟ್ ಜನ ಭಾಗವಹಿಸಿದ್ರು? ತುಂಬಾ ಒಂದ್ 20-25 ಜನ ಭಾಗವಹಿಸಿದ್ರು. ಅವ್ರಿಗೆಲ್ಲ ಏನ್ ಕೊಟ್ರು? ಪುಸ್ತಕ ಕೊಟ್ರ? ನಂಗೆ ಗೊತ್ತು ಪುಸ್ತಕ ಕೊಟ್ಟಿದ್ದಾರೆ ಅಂತ. ಪುಸ್ತಕನು ಕೊಟ್ರು, ನೀನ್ ಹೇಳಿದ್ದು ಕರೆಕ್ಟ್. 4 ಪುಸ್ತಕ ಕೊಟ್ರು. 4? ಮತ್ತೆ ಬ್ಯಾಗ್ ಕೊಟ್ರು. ಬ್ಯಾಗ್ ಒಳಗೆ ಏನಿತ್ತು ಹೇಳು? ಬ್ಯಾಗ್ ಒಳಗೆ ಪುಸ್ತಕ ಇರುತ್ತೆ. ಹೌದಾ? ಪುಸ್ತಕದ ಜೊತೆಗೆ ಸೀರೆ ಕೊಟ್ರು ಗೊತ್ತಾ? ತೋರ್ಸ, ನಂಗೆ ತುಂಬಾ ಆಸೆ ಆಗ್ತಿದೆ. ತಾಳು ತಗೋಬರ್ತೀನಿ ನೋಡು. ಸೀರೆ ತೋರಿಸ್ಲಾ? ನೀನ್ ಮತ್ತೆ ಕೇಳಬಾರ್ದು ಕೊಡು ಅಂತ, ನಾನ್ ಉಟ್ಕೋಬೇಕು. ನೋಡು. ಕೊಡಿಲಿ, ನೋಡ್ಕೊಡ್ತೀನಿ. ಎಂತ ಚೆನ್ನಾಗಿದೆ, ಬಾರ್ಡ್ರು ಸಖತ್ತಾಗಿದೆ, ಕಲರುವೆ. ನಿಂಗೊಬ್ಳಿಗೆ ಈ ತರ ಕೊಟ್ರು ತಾನೇ? ನಂಗೊತ್ತು. ಇಲ್ಲ, ಎಲ್ ಬಂದಿದ್ದವ್ರಿಗೆ ಎಲ್ಲರಿಗೂ ಕೊಟ್ರು. ಹೌದಾ? ವಿಶೇಷ ಕಾರ್ಯಕ್ರಮ ಇದು ಹಂಗಂದ್ರೆ. ಹೌದು. ಕೊಡಿಲಿ ನೋಡದ ಯಾವ ಪುಸ್ತಕ ಕೊಟ್ಟಿದ್ದಾರೆ ಅಂತ. ನುಡಿ ತೋರಣ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗ. ಭಾವದರ್ಪಣ, ಚಿತ್ತದ ಸುತ್ತ, 108 ಆಧ್ಯಾತ್ಮಿಕ ರಸ ಪ್ರಶ್ನೆಗಳು, ನಮ್ಮ ಕರ್ನಾಟಕ ಉಪದೇಶಪರ ಕಥೆಗಳು. ಇಷ್ಟು ಪುಸ್ತಕ ಕೊಟ್ಟಿದ್ದಾರೆ ಅಂದ್ರೆ ಗ್ರೇಟ್. ಎಲ್ಲಾರ್ಗು ಕೊಟ್ರ? ನಿಂಗೊಬ್ಳಿಗೆ ಕೊಟ್ರ? ಆಗ್ಲೇ ಹೇಳಿದ್ನಲ್ಲ, ಎಲ್ಲಾರ್ಗು ಕೊಟ್ರು. ಎಷ್ಟೆಷ್ಟು ಪುಸ್ತಕ ಕೊಟ್ರು? ಒಬ್ರೊಬ್ರಿಗೆ 5 ಹೌದಾ? ನೀನೇ ಮಿಸ್ ಮಾಡ್ಕೊಂಡೆ. ಆಮೇಲೆ ಅಷ್ಟು ಮುಗೀತು, ನಾವೆಲ್ಲ ಎದ್ದೋದ್ವಿ. ಆಮೇಲೆ ಊಟ ಊಟ ಹೇಗಿತ್ತು ಅಂತ ಕೇಳಲ್ವಾ ನೀನು? ಅದೇ ಊಟ ಏನೇನಿತ್ತು? ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಪಲಾವು, ಪಚೂಡಿ, ಮತ್ತೆ ಹಯಗ್ರೀವ ಅಂತೂ ನೀನ್ ಹೇಳ್ತಿದ್ರ ನನಗೇನೆ ಇಲ್ಲಿ ನೀರ್ ಹತ್ತಿದೆ. ಇನ್ನೇನಿತ್ತು? ಅಪ್ಗೆ ಹುಳಿ ಇತ್ತು, ಅದಂತೂ ನಾನು 10 ಗ್ಲಾಸ್ ಕುಡ್ದೆ. ಹೌದಾ? ಆಮೇಲೆ ಮೊಸರನ್ನ ಇತ್ತು, ತಿಳಿ ಸಾರಂತೂ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಉಪ್ಪಿನಕಾಯಿ, ತುಂಬಾ ಒಟ್ಟು ಹಲವಾರು ಬಗೆಯ ತಿಂಡಿ ತಿನಿಸುಗಳು ಇತ್ತು. ನಾನಂತೂ ಫುಲ್ ತಿಂದೆ. ಹೌದಾ? ಆಮೇಲೆ ಈ ಸಲ ಯಾರ್ದು ಜನ್ಮ ದಿನ ಇತ್ತಿಲ್ವಾ? ಇತ್ತು. ಸರೋಜಾ ಮೇಡಮ್ ಮಗ ಯದುನಂದನ್ ಅವ್ರದ್ದು ಜನ್ಮದಿನ ಇತ್ತು. ಆ ಜನ್ಮದಿನ ಪ್ರಯುಕ್ತ ಕಾಜು ಬರ್ಫಿ ಮಾಡಿಸಿದ್ರು. ಹೌದಾ? ನೀನ್ ಹೇಳ್ತಿದ್ರೆ ನನಗೆ ಬಾಯಲ್ಲಿ ನೀರ್ ಬರ್ತಿದೆ. ಹೌದಾ? ಆಮೇಲೆ ಅಡುಗೆನ ಅಕ್ಷಯ್ ಶರ್ಮಾ ಮತ್ತು ಅವ್ರ ಸಂಗಡಿಗರು ಮಾಡಿದ್ರು. ಹೌದಾ? ಅಷ್ಟು ರುಚಿಕರ ಮಾಡಿದ್ರು. ಆಮೇಲೆ ನಾನು ಕೇಳ್ಪಟ್ಟೆ, ಈ ವಾಟ್ಸಪ್ ಫೇಸ್ಬುಕ್ ಅಲ್ಲೆಲ್ಲ ಬರ್ತಿತ್ತು ನುಡಿ ಭೂಷಣ ಪ್ರಶಸ್ತಿ ಅಂತ. ಹೌದು, ಮಧ್ಯಾಹ್ನ ನುಡಿಭೂಷಣ ಪ್ರಶಸ್ತಿ ಕೊಟ್ರು 3 ಜನ ಮಹಾನ್ ವ್ಯಕ್ತಿಗಳಿಗೆ. ಅವ್ರ ಹೆಸರು ಹೇಳ್ತೀಯಾ? ರಾಸು ವೆಂಕಟೇಶ್, ನಾನು ಯಾರ್ಯಾರ್ದು ಹೆಸರು ಹೇಳ್ದೆ ಹೇಳು? ರಾಸು ವೆಂಕಟೇಶ್ ಅವರೊಬ್ರದೇ ಹೇಳ್ದೆ. ಈಗ ಹೇಳ್ತೀನಿ. ರಾಸು ವೆಂಕಟೇಶ್, ಗಂಧರ್ವ ಅವರು, ಮತ್ತೆ ವೆಂಕಟೇಶ್ ಶೇಷಾದ್ರಿ 3 ಜನ ಕೊಟ್ರ. ನುಡಿಭೂಷಣ ಪ್ರಶಸ್ತಿ ಅವ್ರಿಗೆ ಕೊಟ್ಟು. ಇದಕ್ಕಿಂತ ಮುಂಚೆ ಕರ್ನಾಟಕ ಸಿರಿ ವೈಭವ ಅಂತ ಮಾಡಿದ್ರು. ಏನ್ ಗೊತ್ತಾ ಅದು? ಕಂಡಿಡಿ. ಕರ್ನಾಟಕ ಸಿರಿ ವೈಭವ ಅಂದ್ರೆ ದೊಡ್ಡ ದೊಡ್ಡವರಿಗೆಲ್ಲ ಪ್ರಶಸ್ತಿ ಕೊಡ್ತಾರ ಅಷ್ಟೇ. ಅಲ್ಲ, ಅದು ನಿನ್ ಮನ್ಸೇನು ಅದು ಹೇಳುತ್ತೆ. ನಾವ್ ಹೆಂಗ್ ಮಾಡಿದ್ವಿ ಗೊತ್ತಾ? ಕರ್ನಾಟಕದ ವೀರ ವನಿತೆಯರು, ವಚನಗಾರ್ತಿಯರು ಅವ್ರದ್ದೆಲ್ಲ ವೇಷಭೂಷಣ ಹಾಕೊಂಡು ಅವ್ರದ್ದು ಮಾತುಕತೆನ ನಾವು ಆ ವೇದಿಕೆ ಮೇಲೆ ಹೇಳಿದ್ವಿ.
ಹೌದಾ ಯಾರು ಏನೇನ್ ಮಾಡಿದ್ರು ಅಂತ ಕೇಳ್ಬೇಕಲ್ವಾ? ಅದೇ ಏನೇನ್ ಮಾಡಿದ್ರು? ಫಸ್ಟ್ ಅಕ್ಕ ಮಹಾದೇವಿ, ಹಾ ಆಮೇಲೆ ಬೆಳವಡಿ ಮಲ್ಲಮ್ಮ, ಹಾ ಶಾಂತಲೆ, ನಾಟ್ಯರಾಣಿ ಶಾಂತಲೆ, ಮೂರಾಯ್ತು. ಸಂಚಿ ಹೊನ್ನಮ್ಮ, ಹಾ ಒನಕೆ ಓಬವ್ವ, ಹಾ ಕಿತ್ತೂರಾಣಿ ಚೆನ್ನಮ್ಮ, ಆರಾಯ್ತು ಅಷ್ಟೇ. ಆಮೇಲೆ ಕೊರವಂಜಿ, ಹ್ಮ್ ಆಮೇಲೆ ಮೂಡಲ್ ಕುಣಿಗಲ್ ಕೆರೆ ಅಂತ ಕೋಲಾಟ ಬೇರೆ ಮಾಡಿದ್ರು. ಹೌದಾ ಆಮೇಲೆ ತುಂಬಾ ಚೆನ್ನಾಗಿ ಎಲ್ಲಾನು ಮಾಡಿದ್ರು. ನೀನೇನ್ ವೇಷ ಹಾಕಿದ್ದೆ? ನಾನು ಅಕ್ಕ ಮಹಾದೇವಿ ವೇಷ ಹಾಕಿದ್ದೆ. ಹೌದಾ ನನಗೆ ನಾಚಿಕೆ ಆಗಿಲ್ವಾ? ಏನಕ್ಕೆ? ನೀನು ನಾಚಿಕೆ ಆಗ್ಲಿಲ್ವಾ ಅಂತ ಪ್ರಶ್ನೆ ಕೇಳಿದೆ. ಏನಕ್ಕೆ ನಾಚಿಕೆ ಆಗ್ಬೇಕು? ಅದು ನನ್ನ ಹೆಮ್ಮೆ ವಿಷಯ. ಅವರೆಲ್ಲರೂ ಕರ್ನಾಟಕದ ಮೇರು ವ್ಯಕ್ತಿಗಳು. ಹೌದಲ್ವಾ? ಈ ತಲೆಗೆ ಹೊಳಿಲೇ ಇಲ್ಲ. ಹೌದು. ಆಮೇಲೆ ಅದೇ ನುಡಿ ಭೂಷಣ ಪ್ರಶಸ್ತಿ ಕೊಟ್ರು. ಮತ್ತಿನ್ನೊಂದು ವಿಶೇಷ, ಯಾರ್ಯಾರು ಅಂದ್ರೆ ಮಧುವಸ್ತ್ರದ ಮೇಡಮ್ ಮುಂಬೈಯಿಂದ ಬಂದು ಈ ಕಾರ್ಯಕ್ರಮನ ನಡೆಸ್ಕೊಟ್ರು. ಹೌದಾ ಮತ್ತೆ ಅವರು ಅಂಗವಿಕಲರು ಸ್ವತಃ ತಾವೇ ಕೈಯಲ್ಲಿ ತಯಾರಿಸಿದಂತಹ ಮೊಬೈಲ್ ಪೌಚ್ ಅನ್ನು ಕೊಟ್ರು. ಯಾವ್ಯಾವ ಕಲರ್ ಗೊತ್ತಾ? ಗ್ರೀನ್ ಮತ್ತೆ ರೆಡ್. ನನಗಂತುವೆ ಗ್ರೀನ್ ಕಲರ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಹೌದಾ ನಂಗ್ ನೋಡ್ಬೇಕಂತ ಆಸೆ ಆಗ್ತಿದೆಯಲ್ಲ. ತರ್ತೀನಿ. ಇದು ವಾವ್ ಇದರೊಳಗೆ ಬೀಗ ಎಲ್ಲ ಸಂರಕ್ಷಿಸಬಹುದು. ಹೌದಾ ಈಗ ಸ್ವಲ್ಪ ಜನ ಮಹಿಳೆಯರು ಇರ್ತಾರೆ, ಯಾವ್ದೋ ಬ್ಯಾಗ್ ಅಲ್ಲಿ ಹಾಕಿ ಯಾವ್ದ್ರಲ್ಲೋ ಹುಡುಕ್ತಾರೆ, ಅಂತವ್ರಿಗಿದು. ಹೌದು ನಮ್ಮ ಅಮ್ಮನೂ ಇದೇ ತರ ಮಾಡುತ್ತೆ. ಚೆನ್ನಾಗಿದೆ. ಇದನ್ನ ತಯಾರಿಸಿದ ವಿಕಲಚೇತನ ಅವರಿಗೆ ತುಂಬಾ ಧನ್ಯವಾದಗಳು. ಇದು ಮಹಿಳೆಯರಿಗೆ ತುಂಬಾ ಉಪಯುಕ್ತ. ಈಗ ಬೇರೆ ಬ್ಯಾಗ್ ಅಲ್ಲಿ ಇಟ್ಟು ಎಲ್ಲಾ ಕಡೆನೂ ಹುಡುಕ್ತಾರೆ. ಈ ಬ್ಯಾಗ್ ಅಲ್ಲಿ ಇಟ್ರೆ ಇಂತದ ತಕ್ಷಣ ಎಲ್ಲಾನು ತಗೋಬಹುದು. ಸಖತ್ತಾಗಿದೆ. ಮತ್ತಿನ್ನೇನ್ ಮಾಡಿದ್ರು ಗೊತ್ತಾ? ತುಂಬಾ 5 ಸ್ಪರ್ಧೆಗಳನ್ನ ಆಯೋಜಿಸಿದ್ರು. ಹೌದಾ 5 ಸ್ಪರ್ಧೆಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಸಮಾಧಾನಕರ ಹೌದಾ ಗೆದ್ಕೊಂಡವ್ರಿಗೆ ಅವ್ರಿಗೆ ಬುಕ್ಕು, ದೊಡ್ಡ ಬುಕ್ಕು, ಮತ್ತೆ ಅದ್ರಲ್ಲಿ ತುಂಬಾ ವಿಷಯ ಇರುವಂತ ಬುಕ್ಕು, ಮತ್ತೆ ಮೊಮೆಂಟೋ ಕೊಟ್ರು. ಯಾವ ಸ್ಪರ್ಧೆ ಇತ್ತು? ಲೇಖನ ಸ್ಪರ್ಧೆ, ಹಾಸ್ಯ ಹನಿಗವನ ಸ್ಪರ್ಧೆ, ಕವನ ಸ್ಪರ್ಧೆ, ಜನಪದ ಶೈಲಿ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳು ಇತ್ತು. ಹೌದಾ ಅದೇನೋ ಅಂದೆಲ್ಲ ಮೂವಿಂದ ಬರುತ್ತಲ್ಲ, ಅದೇನೋ ಮೊಮೆಂಟೋ ಎಲ್ಲಾರ್ಗು ಕೊಟ್ರ? ಯಾರ್ಯಾರು ಗೆದ್ದಿದ್ದಾರೆ ಅವ್ರಿಗೆ ಕೊಟ್ರು. ರಾಸು ವೆಂಕಟೇಶ್ ಸರ್ ಅವರು ಮಾಡಿಸ್ಕೊಂಡ್ ಬಂದಿದ್ರು. ಹೌದಾ ಹೆಂಗಿದೆ ಅದು? ತುಂಬಾ ಚೆನ್ನಾಗಿದೆ. ಎಲ್ಲಿಗೆ ಹೋಗ್ತಿದೀಯಾ? ತಾಳು ತೋರಿಸ್ತೀನಿ. ನಿನ್ನ ಕುತೂಹಲಕ್ಕೆ ಏನಕ್ಕೆ ಮಸಿ ಹಾಕೋದು? ಇದು ನಮ್ಮಮ್ಮ. ಹೌದಾ ನಿಮ್ಮಮ್ಮ ಎಷ್ಟು ಸುಂದರವಾಗಿದ್ದಾರೆ. ನೋಡು ಇದು ಓದ್ತೀನಿ. ಶ್ರೀಮತಿ ಪ್ರೇಮಾ ಪ್ರಶಾಂತಿವರು ದಿನಾಂಕ 19/5/2024 ನುಡಿತಾ. ತಂದ್ಕೊಡ್ತೀನಿ. ಹೌದಾ ತಗೊಂಡ್ಬ, ನಾವು ನೋಡ್ತೀವಿ. ನಿನ್ನ ಕುತೂಹಲಕ್ಕೆ ಏನಕ್ಕೆ ಮಸಿ ಬರ್ಸೋದು ಮಾಡು. ಇವರೇ ನಮ್ಮಮ್ಮ ಲೇಖನ ಸ್ಪರ್ಧೆಯಲ್ಲಿ ಸೆಕೆಂಡ್ ಅಂತೆ, ಅದಕ್ಕೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಇದು ಓದ್ಕೊಡ್ತೀನಿ. ನುಡಿತಾರೆ ನಗರದ 2ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಏರ್ಪಡಿಸಿದ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರಾ? ನಿಮ್ಮ ಅಮ್ಮಗ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸು. ಆಯ್ತು. ಆಮೇಲೆ ಮುಂದೆ ಮಧುವಸ್ತ್ರದ ಮೇಡಮ್ಗೆ ಮತ್ತೆ ಸುಮಾ ಸೂರ್ಯ ಮೇಡಮ್ಗೆ ವಿಶೇಷ ಸನ್ಮಾನ ಮಾಡಿದ್ರು. ಹೌದಾ ಆಮೇಲೆ ಇನ್ನೊಂದು ವಿಶೇಷ ಏನ್ ಗೊತ್ತಾ? ಏನು ವಿಶೇಷ ಸಂಗತಿ ಏನು ಗೊತ್ತಾ? ಏನು
ಬೆಳಗ್ಗೆ ಒಂದ್ ಸ್ಪರ್ಧೆ ಹೇಳಿದ್ದೆ, ಜ್ಞಾಪಿಸ್ಕೋ? ಇರು ಹಾ, ನೆನಪು ಬಂತು. ಸೆಲ್ಫಿ ರಾಜಾರಾಣಿ ಅಂತ. ಅದಕ್ಕೆ ನಾನು ಬಹುಮಾನ ಕೊಟ್ರ ಅಥವಾ ಸುಮ್ಮನೆನಾ? ಅದಕ್ಕೆ ಬಹುಮಾನವಾಗಿ 500 ರೂಪಾಯಿ ಕೊಟ್ರು. ಹೌದಾ? ಸೆಲ್ಫಿ ರಾಜ ಯಾರು ಗೊತ್ತಾ? ಯಾರು? ತಾನ ಶಿವಕುಮಾರ್. ಬೆಳಗ್ಗೆ ಅತಿಥಿಗಳು ಅಂದೆಲ್ಲ ಅವ್ರಾ? ಅವರು ಸೆಲ್ಫಿ ರಾಜ ಆಗಿದ್ರು. ಸೆಲ್ಫಿ ರಾಣಿ ಯಾರು? ಗೀತಾ ಕೃಷ್ಣ ಮೇಡಮ್. ಹೌದಾ? ಇದು ತೋರಿಸಿದ್ಯಲ್ಲ, ಇದೆಲ್ಲಾ ಸ್ಪರ್ಧೆಗೆ ಪ್ರಥಮ, ದ್ವಿತೀಯ, ಸಮಾಧಾನಕರ ಬಹುಮಾನಗಳಿಗೆಲ್ಲ ಇದನ್ನು ಕೊಟ್ರ? ಹೌದು. ಆಮೇಲೆ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದ್ವಿ. ಏನು? ಆಮೇಲೆ ಕಿರಣ್ ಸರ್ ಅವರು ವಂದನ ಅರ್ಪಣೆ ಮಾಡಿದ್ರು. ಆಮೇಲೆ ಚಿನ್ನುಪ್ರಿಯಾ ಸರ್ಗೆ ಅಂತ ಹೇಳಿದ್ರೆ ಆಗ ಕುಣಿಗಲೆಲ್ಲ ಆಯ್ತಲ್ಲ, ಎಲ್ಲ ಇದನ್ನು ಅವರೇ ನೋಡ್ಕೊಂಡಿದ್ದು. ಬೆಳಗ್ಗೆ ಹೇಳದ್ಯಲ್ಲ ನನಗೆ ಕುಣಿಗಲ್ ವಿಶೇಷ ಮಾಹಿತಿ ಎಲ್ಲ ಅವರೇ ಕೊಟ್ರು ಅಂತ ನಂಗೆ ನೆನ್ಪಂತು. ಅವರೇ ಎಲ್ಲ ರೆಡಿ ಮಾಡಿಸಿ ಅಂದ್ರೆ ವೇದಿಕೆನ ಡೆಕೋರೇಷನ್ ಮಾಡಿಸಿದೆಲ್ಲ ಅವರೇ. ಅವ್ರಿಗೂ ಗೌರವ ಸೂಚಿಸಿದ್ರು. ಹೌದಾ? ಮತ್ತೆ ನಾನು ಒಂದೇ ಮಾತರಂ ಹಾಡು ಹೇಳಿದೆ, ಗೊತ್ತಾ ಪಮ್ಮಿ? ಹೌದಾ ತಿಮ್ಮಿ? ಬರೀ ಎರಡು ಒಂದ್ ಪ್ಯಾರ ಹೇಳಿದ್ಯಾ ಅಥವಾ ಫುಲ್ ಹೇಳಿದ್ಯಾ? ಫುಲ್ ಹೇಳ್ದೆ. ಆಮೇಲೆ ಕಾರ್ಯಕ್ರಮ ಮುಗೀತು. ಮುಗ್ದಾದ್ಮೇಲೆ ಇನ್ನೇನ್ ಎಲ್ಲಾರು ಆತುರ. ಎಷ್ಟು ಗಂಟೆ ಮುಗೀತು? 5:30 ಮುಗೀತು. 5:30 ಅಂದ್ರೆ ಬಿಡು, ಮಾಮೂಲಿ ಕಾರ್ಯಕ್ರಮದೆಲ್ಲ ಹೊರಡ್ತಾರೆ, ಏನು ಸ್ನಾಕ್ಸ್ ಇರಲ್ಲ. ಇಲ್ಲ, ಸ್ನಾಕ್ಸ್ ಇತ್ತು. ಸಮೋಸನ ಪುಡಿ ಮಾಡಿ ಅದ್ರ ಮೇಲೆ ಮಸಾಲ ಹಾಕಿ ಮರದ ಚಮಚದಲ್ಲಿ ತಿಂದ್ವಿ ನಾವು. ಹೌದಾ? ತುಂಬಾ ಟೇಸ್ಟಿ ಆಗಿತ್ತು. ಆಮೇಲೆ ಎಲ್ಲ ಯಾವ ಕಾರ್ಯಕ್ರಮದಲ್ಲೂ ಸಂಜೆ 5 ಗಂಟೆ ಮುಗಿದ್ರೆ ಯಾರು ಸ್ನಾಕ್ಸ್ ಕೊಡಲ್ಲ, ಒಂದು ಕಾಫಿ ಬಿಸ್ಕೆಟ್ ಅಷ್ಟೇ. ಇಲ್ಲಿ ಮಸಾಲೆ ಸಮೋಸ ಕೊಟ್ಟಿದ್ದಾರೆ. ಹೌದು. ಒಟ್ನಲ್ಲಿ ನಾನು ಇಡೀ ದಿನ ತುಂಬಾ ಎಂಜಾಯ್ ಮಾಡಿದೆ. ಹೌದಾ? ತುಂಬಾ ಚೆನ್ನಾಗಿತ್ತು. ನನ್ಗಂತೂ ನುಡಿ ತೋರಣ ಸಾಹಿತ್ಯ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ಯಾರ್ದೋ ಮನೆ ಮದ್ವೆಗೆ ಹೋಗಿದ್ದೀನಿ ಅಂತ ಅನ್ನಿಸ್ತು, ನಮ್ಮ ಅಕ್ಕನ ಮನೆ ಮದ್ವೆಗೆ ಹೋಗಿದ್ದೀನಿ ಅಂತ ಅನ್ನಿಸ್ತು. ಅಷ್ಟು ಅದ್ದೂರಿಯಾಗಿತ್ತು. ಮತ್ತೆ ಮನೆಗಳ ಬೆಸುಗೆ ಇತ್ತು. ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸಿದ್ರು. ಒಟ್ನಲ್ಲಿ ಈ ಕಾರ್ಯಕ್ರಮ ನುಡಿ ತೋರಣ 2ನೇ ವಾರ್ಷಿಕೋತ್ಸವ ಅದ್ಭುತವಾಗಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ನಡೀತು ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಲ್ಲ, ನಾನು ನಿನ್ನೆ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಾಯ್ತು. ನನಗೂ ನುಡಿ ತೋರಣ ಬೆಳಗ್ಗೆ ನಾನು ಹೋಗಿಲ್ಲ ಅಂದ್ರು ನಾನು ಇದೀನಿ ಅಂತಾನೆ ಅನ್ನಿಸ್ತಿದೆ. ಗೊತ್ತಾ ನಿನಗೆ? ನಾಳೆ ನುಡಿ ತೋರಣಕ್ಕೆ ಸೇರಿಸ್ತೀನಿ ನಿನ್ನ, ನೀನು ಜಾಯ್ನ್ ಆಗ್ಬಿಡು. ಹೌದಾ? ಮುಂದಿನ ವರ್ಷ ಚಿತ್ರದುರ್ಗದಲ್ಲಿ ನಡೆಯುತ್ತಂತೆ. ನಾನು ನೀನು ಒಂದ್ ಕಾರ್ ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡ್ ಬರೋಣ. ಓಕೆ ತಿಮ್ಮಿ, ನನಗೆ ತುಂಬಾ ಖುಷಿ ಆಯ್ತು. ನೀನು ಏನೇನ್ ಊಟ ಏನೇನ್ ಕೊಟ್ರು ಇಲ್ಲೇ ಬಾಯ್